ಭೀಮ ಅಂದಾಗ ಅಮಾಯಕ ವ್ಯಕ್ತಿ ಅಂದಾಗ ಅವನಿಗೆ ಏನು ಲಾಭ? ಅವನಿಗೊಂದು ಕುಟುಂಬ ಇರುತ್ತೆ. ಈಗ ನೋಡಿ, ಸುಖ ಸುಮ್ಮನೆ ಯಾವುದೋ ಇನ್ವೆಸ್ಟಿಗೇಷನಲ್ಲಿ ಭಾಗಿಯಾಗಬೇಕು, ಸುಖ ಸುಮ್ಮನೆ ಮುಖ ಮುಚ್ಕೊಂಡು ಓಡಾಡಬೇಕು ಅನ್ನೋದಾದ್ರೆ ಯಾವ ಕಾರಣಕ್ಕೆ? LTT ಪ್ರಭಾಕರನ್ ಹೆಸರು ಕೇಳಿದ್ರ? ಆತ್ಮಾಹುತಿ ಬಾಂಬರ್ಗಳನ್ನು ಅವ್ರು ಇಟ್ಕೊಂಡಿದ್ರು. ಆ ಬಾಂಬರ್ಗೆ ಏನ್ ಲಾಭ? ನನ್ನ ಕೈಲಿ ಒಂದು ರಿವಾಲ್ವರ್ ಇದ್ರೆ ನಾನು ನಿಮ್ಗೆ ಶೂಟ್ ಮಾಡಿದ್ರೆ ಅದರಲ್ಲಿರೋ ಬಂದೂಕಿಗೆ ಏನ್ ಲಾಭ? ಅದ್ರ ಒಳಗಡೆ ಇರುವ ಗುಂಡಿಗೆ ಏನ್ ಲಾಭ? ಆ ಒಬ್ಬ ಅಮಾಯಕನನ್ನ ಇವರ ದಾಳವನ್ನಾಗಿ ಬಳಸ್ಕೊಳ್ತಾ ಇದ್ದಾರೆ. ಅವನು ಯಾವುದೋ ಒಂದು ಪಾಪ ಒಂದು ಅಮಾಯಕ ಮೂಲದಿಂದ ಬಂದಿರುವಂತವನು. ಅವನಿಗೆ ಇವರು ತಲೆಗೆ ತುಂಬಿ ನಿನಗೆ ನಾನು ನಾಳೆ ನಿನ್ನ ಜೈಲಿಗೆ ಹೋಗ್ತೀಯಾ, 1 ತಿಂಗಳ ಬಿಡಿಸಿ ಕರ್ಕೊಂಡು ಬರ್ತೀವಿ, ನಿಮ್ಮ ಮನೆಯವ್ರಿಗೆ ದುಡ್ಡು ಕೊಡ್ತೀವಿ, ನಿನ್ನ ಮುಖ ಇರೋ ಕಾಣಿಸಲ್ಲ, ಏನು ಮುಸ್ಕ ಹಾಕ್ತೀವಿ, ಈ ತರ ಹೇಳಿರ್ಬೋದಲ್ಲ. ಅವನ ದಿಕ್ಕು ತಪ್ಪಿಸಿರ್ಬೋದು, ಅವನಿಗೆ ಆಮಿಷ ಒಡ್ಡಿರ್ಬೋದು, ಜೈಲಿಗೆ ಹೋದ್ರೂ ಬಿಡಿಸ್ಕೊಂಡು ಬರ್ತೀವಿ ಅನ್ನೋ ಭರವಸೆ ಕೊಟ್ಟಿರ್ಬೋದು. ಆರ್ಥಿಕವಾದ ಆಸಕ್ತಿಯಲ್ಲಿರುವಂತ ಒಬ್ಬ ಬಡ ಕುಟುಂಬದಿಂದ ಬಂದಿರೋ ವ್ಯಕ್ತಿಯನ್ನ ದಿಕ್ಕು ತಪ್ಪಿಸಿ ಆ ಅಮಾಯಕನನ್ನ ಬಲಿಪಶುವನ್ನಾಗಿ ಮಾಡ್ತಿರ್ಬೋದು. ಅವನ ಬಗ್ಗೆನೂ ಕರುಣೆ ಇದೆ ನಿಮ್ಗೆ? 100% ಇದೆ. ಭೀಮಾ ಎನ್ನುವ, ಅಥವಾ ಭೀಮಾ ಅಲ್ಲ ಅವನ ಹೆಸರು, ಒಬ್ಬ ಅಮಾಯಕ. ಅವನ ಪರವಾಗಿಯೂ ಕೂಡ ನನಗೆ ಒಂದು ಸಿಂಪತಿ ಇದೆ. ನಾಳೆ ಈ ಪ್ರಕರಣದಲ್ಲಿ ಅವನನ್ನ ಮಾತ್ರ ಕಾನೂನು ಪ್ರಕಾರ ಆತನಿಗೆ ಶಿಕ್ಷೆ ಆಗತ್ತೆ. ಸುಳ್ಳು ಹೇಳಿದ ಪ್ರಕರಣದಲ್ಲಿ ಆತನಿಗೆ ಶಿಕ್ಷೆ ಆಗಬಹುದು, ಅದನ್ನ ನಾವು ಒಪ್ಕೊಳ್ಳೋದಿಲ್ಲ. ಅವನ್ ಮಾತ್ರ ಬಲಿ ಹಾಕಕ್ ನಾವು ಒಪ್ಕೊಳ್ಳಲ್ಲ. ಅವನನ್ನ ಕರ್ಕೊಂಡ್ ಬಂದವ್ರು ಯಾರು, ಅವನನ್ನ ಕಾಂಟ್ಯಾಕ್ಟ್ ಮಾಡಿದವ್ರು ಯಾರು, ಅವನ ಸಂಪರ್ಕ ಮಾಡಿ ಇಲ್ಲಿಗೆ ಬರಮಾಡಿಕೊಂಡು ಈ ರೀತಿ ಒಂದು ಪ್ರಭಾಗಂಡ ಮಾಡಿದವ್ರು ಯಾರು, ಇದರ ಹಿಂದೆ ಇರುವಂತ ದುಷ್ಟ ಶಕ್ತಿ ಯಾವುದು? ಇವನ್ ಆ ಏನು ವಕೀಲರು ಮೊದಲು ಹೇಳ್ತಾ ಇದ್ರು ಅಷ್ಟು ಉಂಟು ಇಷ್ಟು ಉಂಟು ಅಂತೇಳಿ, ಇವತ್ತು ನೋಟಿಸ್ ಕೊಡ್ತಾ ಇದ್ದಾರೆ. ಅವನ್ ತಪ್ಪಲ್ಲ, ಸಿಗ್ಲಿಲ್ಲ ಅಂತೇಳಿ ಹೇಳ್ತಾ ಇದ್ದಾರೆ. ಅವರನ್ನೂ ಕೂಡ ಈ ಷಡ್ಯಂತ್ರದ ಪಾಲುದಾರರನ್ನಾಗಿ NIA ತನಿಖೆ ಮಾಡಬೇಕು ಅಂತೇಳಿ ನಾವು ಅಭಿಯಾನವನ್ನ ಮುಂದಿನದಲ್ಲಿ ಕಟ್ತೀವಿ. ಯಾಕಂದ್ರೆ SIT ತನಿಖೆ ಆಗಲಿ, SIT ತನಿಖೆಯನ್ನ ನಾವು ಮುಕ್ತವಾಗಿ ಸ್ವಾಗತಿಸ್ತೀವಿ. ಆದ್ರೆ SITಯಲ್ಲೂ ಕೂಡ ಕೆಲವು ಪಾರದರ್ಶಕತೆಯ ಕೊರತೆಯನ್ನು ಕಂಡು ಬರ್ತಾ ಇದೆ. ಯಾರಿಗೋ ಸೋರ್ಸ್ ಸಿಗುತ್ತೆ, ಲೆಫ್ಟ್ ವಿಂಗ್ ನವರು ಬಾಯಿಗೆ ಬಂದಾಗ ಒದರ್ತಾ ಇದ್ದಾರೆ. ಹಾಗಿದ್ರೆ ಮೇನ್ ಸ್ಟ್ರೀಮ್ ಮೀಡಿಯಾದವ್ರನ್ನ ಇವ್ರು ಕನ್ಸಿಡರ್ ಮಾಡ್ತಾ ಇಲ್ವಾ? ಬರೀ ಯೂಟ್ಯೂಬರ್ಸಿಗೆ ಮಾತ್ರ ಹಂಗ ಸೋರ್ಸ್ ಕೊಡ್ತಾ ಇದ್ದಾರೆ. ಇದಕ್ಕೆ ಇವರು ಸ್ಪಷ್ಟನೆ ಕೊಡ್ಬೇಕಲ್ವಾ? ರೈಟ್. SIT ತನಿಖೆ ಆಗ್ತಾ ಇದೆ. ಯಾವುದೇ ತನಿಖೆ ಅಂದಾಗ ಜನಸಾಮಾನ್ಯರಲ್ಲಿ ನಿಷ್ಪಕ್ಷಪಾತವಾದಂಥ ತನಿಖೆ ಆಗಲಿ ಅನ್ನುವಂಥ ಬಯಕೆ ಇರುತ್ತೆ. ಬಟ್ ಅಂಥ ತನಿಖೆಗಳ ಮೇಲೂ ಕೂಡ ಒಂದಷ್ಟು ವಿರೋಧ ವ್ಯಕ್ತವಾಗುತ್ತೆ. ಪಾರದರ್ಶಕವಾಗಿ ಆಗ್ತಿದೆಯಾ ಇಲ್ವಾ ಅನ್ನುವಂಥ ಅನುಮಾನ ಇದ್ದೇ ಇರುತ್ತೆ. ರೈಟ್ ನಾವು ಆಗ್ತಿರುವಂಥ SIT ತನಿಖೆ ಬಗ್ಗೆ ವಿಶ್ವಾಸ ಇಟ್ಕೋಬೋದಾ? ನೋಡಿ, SITಯಲ್ಲಿರುವಂಥ ಅಧಿಕಾರಿಗಳು IPS ಮಾಡ್ಕೊಂಡು ಬಂದವರು. ಹೌದು. ನಮ್ಮ ದೇಶದ ಈ ಸೈನ್ಯದ ವ್ಯವಸ್ಥೆಯನ್ನು ತಗೊಂಡ್ರೆ ಕಮಾಂಡೋ ಟ್ರೈನಿಂಗ್ ಬೇರೆ ಇರ್ತದೆ, ಬಾರ್ಡರ್ ಸೆಕ್ಯೂರಿಟಿ ಅವರಿಗೆ ಕೊಡುವ ತರಬೇತಿನೇ ಬೇರೆ ಇರ್ತದೆ. IPS ಅಂತ ಹೇಳಿದ್ರೆ ಅವರಿಗೆ ಒಂದು ಸೈಕಾಲಜಿ ಸಹ ಗೊತ್ತಿರ್ತದೆ, ಅವ್ರಿಗೆಲ್ಲ ಗೊತ್ತಿರ್ತದೆ. ಏನು ತನಿಖೆಯನ್ನು ಯಾವ ಜಾಡ್ನಲ್ಲಿ ಮಾಡಬೇಕು, ಇದರಲ್ಲಿ ಏನು ಸ್ಟಫ್ ಇದೆ ಇಲ್ವಾ ಅನ್ನೋದು ಗೊತ್ತಾಗತ್ತೆ. ಸುಮ್ನೆ ಅವರ ಏನು ವೃತ್ತಿ ಬದುಕಿಗೆ ಕಲ್ಲು ಹಾಕಳಕ್ ಅವ್ರು ತಯಾರಿರಲ್ಲ. ಪ್ರಣಬ್ ಮೋಹಂತಿ ಇರ್ಲಿ, ಅನುಚೇತ್ ಅವ್ರಿರ್ಲಿ, ಎಲ್ಲ ಅಧಿಕಾರಿಗಳ ಏನು ಅವರ ದಕ್ಷತೆಯ ಬಗ್ಗೆ ನಮ್ಗೇನು ಡೌಟ್ ಇಲ್ಲ. ಮತ್ತೆ ಇವ್ರು ಅಗದಿದಾರಲ್ಲ, 20 ಅಡಿ ಆಗಲ 10 ಅಡಿ ಆಳ ಬಾವಿ ತೋಡ್ತಾ ಇದಾರ ಇವರು. ಅಷ್ಟರಲ್ಲೂ ಇವ್ರಿಗೆ ಏನು ಇದು ಸಿಗ್ತಾ ಇಲ್ಲ, ಯಾವ ಕಳೆ ಬರನು ಸಿಗ್ತಾ ಇಲ್ಲ. ಆ ಕಳೆ ಬರ ಸಿಗದೇ ಇರೋ ಕಾರಣಕ್ಕೆ ಇವನು ಹಣೆ ಬರ ಏನು ಅಂತೇಳಿ ನಮ್ಗೆ ಅರ್ಥ ಆಗಿದೆ. ಇದೆಲ್ಲ ಕಟ್ಟು ಕತೆ, ಸುಳ್ಳು ಕತೆ, ಬಂಡಲ್ ಬಡಾಯಿ. ಸೊ ನಾವ್ ಇದನ್ನ ಫೇಕ್ ಬುರುಡೆ ಕತೆ ಅಂತ ಹೇಳ್ತಾ ಇರೋದು. ಫೇಕ್ ಬುರುಡೆ ಕತೆಯ ಹಿಂದಿರುವಂತ ದುಷ್ಟ ಕೂಟ ಇದೆಯಲ್ಲ, ಒಂದು ಸಾರ್ವಜನಿಕರು ರಸ್ತೆಗೆ ಎಳಿತಾರೆ ಅವರನ್ನ. ಅದರ್ವೈಸ್ ಇವರ ವಿರುದ್ಧ ಕಾನೂನು ಪ್ರಕಾರವಾದಂತ ಎಲ್ಲ ಕ್ರಮಗಳನ್ನ ಕೈಗೊಳ್ಳಬೇಕು ಅಂತ ಹೇಳಿ ನಾವು ರಾಷ್ಟ್ರೀಯ ತನಿಖಾ ದಳಕ್ಕೆ ರಾಷ್ಟ್ರೀಯ ಸ್ತರದಲ್ಲಿ ಈಗಲೂ ನಮ್ಮ ಆಗ್ರಹ ಇದೆ. ಹೈಕೋರ್ಟ್ ಮೂಲಕ ಇದನ್ನ ಮಾನಿಟರಿಂಗ್ ಮಾಡಬೇಕು. ಇದನ್ನ ಮೀಡಿಯಾ ಟ್ರಯಲ್ ಮಾಡಕ್ ಬಿಡಬಾರ್ದು. ಯಾರ್ಯಾರೋ ಬಂದ್ಬಿಟ್ಟು ಹಂಗಾಯ್ತು ಹಿಂಗಾಯ್ತು, ಇಲ್ಲಿ ಎಲ್ಲ ಕೂತವರೆಲ್ಲ ಜಡ್ಜಸ್ ಆಗ್ಬಿಟ್ಟಿದ್ದಾರೆ, ಇವಾಗ ತೀರ್ಪು ಕೊಡ್ತಾ ಇದ್ದಾರೆ. SIT ಅಧಿಕಾರಿಗಳು ಯಾರಿಗೂ ಸೋರ್ಸ್ ಕೊಡ್ತಾ ಇಲ್ಲ, ಯೂಟ್ಯೂಬ್ ಅಲ್ಲಿ ಕೂತ್ಕೊಂಡು ಬೊಗಳೆ ಬಿಡ್ತಾ ಇದ್ದಾರೆ, ಹಂಗಾಯ್ತು ಹಿಂಗಾಯ್ತು. ನಾನು ಇವತ್ತಿನ ತನಕ ಏನೂ ಹೇಳಿಲ್ಲ, ಅಷ್ಟು ಸಿಕ್ಕಿದೆ ಅಷ್ಟು ಸಿಕ್ಕಿಲ್ಲ ಅಂತಾನು ಹೇಳಿಲ್ಲ. ಮೀಡಿಯಾ ವರದಿಗಳನ್ನ ನೋಡಿ ನಾನು ಹೇಳ್ತಾ ಇದ್ದೀನಿ. ಆದರೆ SIT ಯಾರಿಗೂ ಹೇಳದೆ ಹೇಗೆ ಇವರೆಲ್ಲ ಹೇಳ್ತಾ ಇದ್ದಾರೆ ಅನ್ನೋದೇ ಅನುಮಾನ ನನಗೆ. ತನಿಖೆ ಆಗ್ಲಿ ಬಿಡಿ, ಧರ್ಮಸ್ಥಳ ಶುದ್ಧ ಆಗುತ್ತೆ ಆಗ್ಲಿ ಬಿಡಿ ಅಂತ. ಧರ್ಮಸ್ಥಳ ಯಾವನಿಂದಲೂ ಶುದ್ಧ ಮಾಡಕ್ ಆಗಲ್ಲ, ಶುದ್ಧವೇ ಅದು, ಏನೋ ಅದು ಅಶುದ್ಧವೂ ಆಗಿಲ್ಲ. ನೋಡಿ, ಸೂರ್ಯನ ಮೇಲೂ ಕೂಡ ಮೋಡ ಬಂದಾಗ ಒಂದ್ ಸ್ವಲ್ಪ ಕತ್ತಲಾಗತ್ತೆ. ಆ ತರದ, ಆದ್ರೆ ಸೂರ್ಯನನ್ನ ಶಾಶ್ವತವಾಗಿ ಯಾರಿಗೂ ಮುಚ್ಚಿಡಕ್ ಆಗೋದಿಲ್ಲ. ನಿಮಗೆ ಧರ್ಮಸ್ಥಳದ ಪ್ರಕರಣವನ್ನ ನಾನು ಹೇಗೆ ಬಣ್ಣಿಸ್ತೇನೆ ಅಂತ ಹೇಳಿದರೆ, ಇದು ಸಮುದ್ರ ಮಥನದ ಕಥೆ ಇದ್ದಾಗ. ರಾಕ್ಷಸರು ದೇವತೆಗಳು ಸಮುದ್ರ ಮಥನ ಮಾಡುವಾಗ ಮೊದಲು ಕಾರ್ಕೋಟಕ ವಿಷ ಬಂದಂತೆ, ಹಾಲ, ಅದನ್ನು ಶಿವ ಕುಡ್ದ. ಬಹುಶಃ ವೀರೇಂದ್ರ ಹೆಗಡೆಯವರು ಇವತ್ತು
ಆ ಶಿವನ ರೀತಿಯಲ್ಲಿ ಅದನ್ನು ನುಂಗ್ಕೊಂಡಿದ್ದಾರೆ. ಹ್ಮ್. ಕಷ್ಟ ಕೊಡ್ತಾ ಇದೆ ಈ ದುಷ್ಟ ವ್ಯವಸ್ಥೆ. ಹ್ಮ್. ಆದರೆ ಅದರ ನಂತರ ಅಮೃತ ಬರುತ್ತೆ, ಹ್ಮ್. ಅಮೃತ ಎಲ್ಲರಿಗೂ ಸಿಗತ್ತೆ. ಹ್ಮ್. ಆ ದುಷ್ಟರು ಆ ಅಸಹನೆಯಿಂದಲೇ ಆ ಶಾಪದಿಂದಲೇ ಸಾಯ್ತಾರೆ.